ಕೇಂದ್ರ ಸರ್ಕಾರದಿಂದ ಈ ಒಂದು ಘೋಷಣೆ ಯಾವ ಕಾರಣಕ್ಕಾಗಿ ಆಯಿತು, ಯಾವ ರೀಸನ್ಗೆ ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ತು ಅನ್ನುವಂಥದ್ದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಘೋಷಣೆ ಆಯಿತು ಅಂದ್ರೆ ಇನ್ಮೇಲೆ ರಾಜ್ಯಗಳಿಗೆ ಅಂದ್ರೆ ಬಹುತೇಕ ಎಲ್ಲಾ ರಾಜ್ಯಗಳಿಗೂ ಕೂಡ ಜಾತಿ ಗಣತಿಯ ಹೊಣೆ ಇರೋದಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರ ಹೊಣೆಯನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇದೆ. ಜನಗಣತಿ ಜೊತೆಗೆ ಜಾತಿ ಗಣತಿಗೆ ಕೇಂದ್ರ ನಿರ್ಧಾರವನ್ನ ಮಾಡಿರುವಂತ ಅಂದ್ರೆ ಎರಡನ್ನೂ ಕೂಡ ಎಟ್ ಎ ಟೈಮ್ಗೆ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರದೊಂದಿಗೆ ಈ ಒಂದು ಜನಗಣತಿಯ ಜೊತೆಗೇನೆ ಜಾತಿ ಗಣತಿಗೆ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡಿದೆ. 2011ರಲ್ಲಿ ಆಗಿದ್ದು ಈಗ ಮತ್ತೆ ಆಗ್ತಾ ಇರೋದು. ಪ್ರಧಾನಿ ಮೋದಿ ನೇತೃತ್ವದ ಸಭೆಯಲ್ಲಿ ಇದು ಮಹತ್ವದ ನಿರ್ಧಾರ ಆಗಿದೆ. ಯಾಕಂದ್ರೆ ಇವತ್ತಿನ ಬೆಳವಣಿಗೆಗಳಲ್ಲಿ ಅತಿ ದೊಡ್ಡ ನಿರ್ಧಾರ ಅಂದ್ರೂ ಕೂಡ ಇದು ತಪ್ಪಲ್ಲ. ಸೊ ಮಹತ್ವದ ನಿರ್ಧಾರ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಆದಂತಹ ಸಭೆಯಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಜಾತಿ ಗಣತಿ ಅಗತ್ಯ ಅನ್ನುವಂತಹ ವಾದ ಸಹಜವಾಗಿ ಇದು ಇದ್ದೇ ಇದೆ. ಸಾಮಾಜಿಕ ನ್ಯಾಯಕ್ಕಾಗಿನೇ ಜಾತಿ ಗಣತಿಯನ್ನ ಮಾಡ್ತೀವಿ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದು, ಅಂದ್ರೆ ಪ್ರತಿಯೊಂದು ಸರ್ಕಾರವೂ ಕೂಡ ಹೇಳ್ತಾ ಇದ್ದಿದ್ದು. ಇಲ್ಲಿ ಕೇಂದ್ರ ಸರ್ಕಾರವೂ ಕೂಡ ಅದನ್ನೇ ಪ್ರತಿಪಾದಿಸ್ತಾ ಇದೆ. ರಾಜ್ಯ ಸರ್ಕಾರದ ಸರ್ವೆಗಳು ಗೊಂದಲಕ್ಕೆ ಕಾರಣ ಆಗಿದೆ ಇಲ್ಲಿವರೆಗೂ ಕೂಡ. ಇದನ್ನ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇದೆ. ರಾಜ್ಯ ಸರ್ಕಾರ ಮಾಡುವಂತಹ ಸರ್ವೆಗಳೇನಿದೆ ಅದು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಜಾತಿ ಗಣತಿ ವಿಚಾರದಲ್ಲಿ ರಾಜಕೀಯ ಮಾಡಿವೆ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರದ ಸ್ಪಷ್ಟವಾದಂತಹ ವಾದ ಇದೆ. ರಾಜಕೀಯ ನಡೀತಾ ಇದೆ ಜಾತಿ ಗಣತಿಯಲ್ಲಿ. ಜಾತಿ ಗಣತಿ ಮಾಡೋದು ಒಂದ್ ಕಡೆ ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಇನ್ನೊಂದು ಹರಸಾಹಸ. ಆ ವಿಚಾರದಲ್ಲಿ ರಾಜಕೀಯ ಆಗ್ತಾ ಇದೆ. ಇನ್ನು ಪ್ರಮುಖವಾಗಿ ಅವೈಜ್ಞಾನಿಕ ಸರ್ವೆಗಳ ಮೂಲಕ ರಾಜಕೀಯ ಮಾಡಲಾಗ್ತಾ ಇದೆ. ಯಾವುದೂ ಕೂಡ ವೈಜ್ಞಾನಿಕವಾಗಿ ಆಗ್ತಾ ಇಲ್ಲ. ರಾಜ್ಯಗಳು ಮಾಡಿಕೊಳ್ತಾ ಇರುವಂತಹ ಜಾತಿ ಗಣತಿ ಅದು ವೈಜ್ಞಾನಿಕವಾಗಿ ಆಗ್ತಾ ಇಲ್ಲ. ಅವೈಜ್ಞಾನಿಕ ಅನ್ನುವಂತಹ ಕಾರಣದಿಂದಾನೇ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸೊ ಅದಕ್ಕೆ ತಡೆ ಒಡ್ಡುವಂತಹ ನಿರ್ಧಾರ ನಮ್ದು ಅನ್ನುವಂತಹ ವಾದವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದು ಪಾರದರ್ಶಕತೆಯಿಂದ ಜನಗಣತಿ ಕೇಂದ್ರದ ಭರವಸೆ. ಜನಗಣತಿ ಜೊತೆಗೆ ಜಾತಿ ಗಣತಿ ಎರಡೂ ಕೂಡ ಎಟ್ ಎ ಟೈಮ್ ಆಗುತ್ತೆ ಅಂತ ಕಾಣಿಸುತ್ತೆ. ಅದು ಕೂಡ ಪಾರದರ್ಶಕತೆಯಿಂದ ಕೂಡಿರುತ್ತೆ. ಜನಗಣತಿಯನ್ನ ಯಾವ ರೀತಿಯಾಗಿ ಇಲ್ಲಿವರೆಗೂ ನಡೆಸಿಕೊಂಡು ಬರಲಾಗಿದೆ ಅದೇ ರೀತಿಯಾಗಿ ಪಾರದರ್ಶಕತೆಯಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಚಿವ ಸಂಪುಟ ಸಭೆಯ ನಂತರದಲ್ಲಿ ಇವತ್ತು ಸಚಿವ ಅಶ್ವಿನಿ ವೈಷ್ಣವ್ ಈ ಸಂಬಂಧಪಟ್ಟಂಗೆ ಪ್ರಮುಖವಾದಂತಹ ಮಾಹಿತಿಯನ್ನು ಕೊಟ್ಟರು. ಬೇರೆ ಏನಾದರೂ ಘೋಷಣೆ ಆಗುತ್ತಾ ಕೇಂದ್ರ ಸರ್ಕಾರದಿಂದ ಇವತ್ತಾದಂತಹ ಸಾಲು ಮೀಟಿಂಗ್ಗಳ ನಂತರದಲ್ಲಿ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಬಟ್ ಅನಿರೀಕ್ಷಿತವಾದಂತಹ ಒಂದು ಘೋಷಣೆ ಆಯಿತು ಕೇಂದ್ರ ಸರ್ಕಾರದಿಂದ. ಜಾತಿ ಗಣತಿ ನಾವೇ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈ ಸಂಬಂಧಪಟ್ಟಂಗೆ ಪ್ರಮುಖ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. आज दिनांक 30/4/2025 के दिन प्रधानमंत्री श्री नरेंद्र मोदी जी के नेतृत्व में राजनीतिक विषयों की कैबिनेट समिति ने यह निर्णय लिया है कि जातियों की गणना को आने वाली जनगणना में सम्मिलित किया जाए। यह इस बात को दर्शाता है कि वर्तमान सरकार देश और समाज के सर्वांगीण हितों और मूल्यों के लिए प्रतिबद्ध है। जैसे कि पहले भी जब समाज के गरीब वर्गों को 10% आरक्षण का प्रावधान किया गया तब भी समाज के ಓಕೆ, ಕೇಂದ್ರದ ಈ ಒಂದು ನಿರ್ಧಾರಕ್ಕೆ ಅಂದ್ರೆ ಮೋದಿ ಅವರ ಈ ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಏನಂತ ಹೇಳಿದ್ರು ಅದನ್ನು ಕೂಡ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರದ ತೀರ್ಮಾನವನ್ನ ನಮ್ಮ ಸರ್ಕಾರ ಸ್ವಾಗತ ಮಾಡುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಕರ್ನಾಟಕದಲ್ಲಿ ಜಾತಿ ಗಣತಿ ವಿಚಾರ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅನ್ನುವಂಥದ್ದು. ಅದರ ಬೆನ್ನಲ್ಲೇ ಇವತ್ತು ಕೇಂದ್ರ ತೆಗೆದುಕೊಂಡಂತ ನಿರ್ಧಾರ ಅದನ್ನ ಸ್ವಾಗತ ಮಾಡಿದ್ದಾರೆ ಸಿಎಂ. ಜಾತಿ ಗಣತಿ ಜೊತೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಿ ಅಂತ ಸಲಹೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜೊತೆ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ನಡೆಸಬೇಕು ಅಂದ್ರೆ ನಾವು ರಾಜ್ಯದಲ್ಲಿ ಮಾಡಿದ್ದೀವಲ್ಲ ಅದನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಸಮೀಕ್ಷೆಯ ದತ್ತಾಂಶಗಳ ಆಧಾರದಲ್ಲಿನೇ ಮೀಸಲಾತಿ ನೀತಿಯನ್ನ ಪರಿಷ್ಕರಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತದ್ದು. ವೈಜ್ಞಾನಿಕವಾದ ಮೀಸಲಾತಿ ನೀತಿಯನ್ನ ರೂಪಿಸುವುದೇ ಮೂಲ ಉದ್ದೇಶವಾಗಿದೆ. ಅಂದ್ರೆ ಯಾರು ಅರ್ಹರಿದ್ದಾರೆ ಅವರಿಗೆ ಮೀಸಲಾತಿ ಸಿಗಬೇಕು ಅನ್ನುವಂಥ ಪಾಯಿಂಟ್. ಜಾತಿ ಗಣತಿ ಬಗ್ಗೆ ದೇಶವ್ಯಾಪಿ ರಾಹುಲ್ ಗಾಂಧಿ ಆಂದೋಲನ ಮಾಡಿದ್ರು. ಇಲ್ಲಿ ಒಂದಿಷ್ಟು ರಾಜಕಾರಣದ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ಕಾಂಗ್ರೆಸ್ನ ಒತ್ತಡದಿಂದಾಗಿನೇ ಪ್ರಧಾನಿ ಮೋದಿ ಅವರು ಜಾತಿ ಗಣತಿ ನಡೆಸುವ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅಂದ್ರೆ ಇದು ನಮ್ಮದು ಇಂಪ್ಯಾಕ್ಟ್ ಅನ್ನುವಂಥ ರೀತಿಯಲ್ಲಿ ಸಿಎಂ ಹೇಳಿಕೆಯನ್ನು ಕೊಟ್ಟಿರೋದು. ಗ್ಯಾರಂಟಿಗಳನ್ನ ಟೀಕೆ ಮಾಡಿ ಅಳವಡಿಸಿಕೊಂಡಂತ ರೀತಿಯಲ್ಲೇನೆ ಮಾದರಿಯಲ್ಲೇನೆ ಜಾತಿ ಗಣತಿ ಕೂಡ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಅಂದ್ರೆ
ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಹೇಗೆ ಕರ್ನಾಟಕದ ಪಂಚ ಗ್ಯಾರಂಟಿಗಳನ್ನು ಕಾಪಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರಲ್ಲ, ಅದೇ ರೀತಿ ಈ ಒಂದು ಜಾತಿ ಗಣತಿಯನ್ನ ನಮ್ಮದೇ ಕಾಪಿ ಮಾಡಿದ್ದಾರೆ ಅಂತ ಟೀಕಾ ಪ್ರಹಾರ ಮಾಡ್ತಾ ಇದ್ದ ಬಿಜೆಪಿ ನಾಯಕರು ಕೂಡ ಈಗ ಇದನ್ನ ಒಪ್ಪಲೇಬೇಕಾಗಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರನೇ ಈ ಸಂಬಂಧಪಟ್ಟಂಗೆ ನಿರ್ಧಾರ ಮಾಡಿಬಿಟ್ಟಿದೆ. ಜಾತಿ ಗಣತಿ ಯಾಕೆ ಅಂತ ಬಿಜೆಪಿ ಅವರು ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಈಗ ಒಪ್ಕೊಳ್ಳಿ ಅಂತ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಕಿವಿ ಹಿಂಡಿ ಬುದ್ಧಿ ಹೇಳಬೇಕಾಗಿದೆ. ರಾಜ್ಯ ಬಿಜೆಪಿ ನಾಯಕರು ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸಿದ್ದು ಯಾಕೆ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಹೊಸದಾಗಿ ಜಾತಿ ಗಣತಿ ಆಗ್ಲಿ ಅಂತ ಬಿಜೆಪಿ ನಾಯಕರು ಕೇಳಿದ್ರು. ಈ ಸಂಬಂಧಪಟ್ಟಂಗೆ ಸಿಎಂ ಏನ್ ಹೇಳಿದ್ರು ಕೇಳಿಸ್ತಾರೆ. ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ, ಸೋಷಿಯೋ ಎಕನಾಮಿಕ್ ಆ್ಯಂಡ್ ಕ್ಯಾಸ್ಟ್ ಸೆನ್ಸಸ್ ಆಗಬೇಕು ಅಂತ ಹೇಳಿದ್ದೀವಿ. ನನಗೆ ಗೊತ್ತಿಲ್ಲ ಅವರು ಬರೀ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾರಾ, ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತಾರಾ ಏನು ಅಂತ ಗೊತ್ತಿಲ್ಲ. ಅದು ನೋಡ್ಬಿಟ್ಟು ಹೇಳ್ತೀನಿ ನಾನು. ಬರೀ ಈಗಿರ್ತಕ್ಕಂಥದ್ದು ಕ್ಯಾಸ್ಟ್ ಸೆನ್ಸಸ್ ಮಾಡ್ತೀವಿ ಮತ್ತು ಜನಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೆನ್ಸಸ್ ಆ್ಯಂಡ್ ಕ್ಯಾಸ್ಟ್ ಸೆನ್ಸಸ್ ಅದೇ ಸರಿಯಪ್ಪ. ಸೋಷಿಯೋ ಎಕನಾಮಿಕ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಜಸ್ಟಿಸ್ ಮಾಡಬೇಕಾದ್ರೆ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಬೇಕಾಗುತ್ತೆ. ಈ ಜಾತಿ ಗಣತಿ ಜಟಾಪಟಿಗೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರು ಏನ್ ಹೇಳಿದ್ರು ಕೇಳಿಸ್ತಾರೆ. ಸಿದ್ದರಾಮಯ್ಯನವ್ರ ಸರ್ಕಾರ ಕಳೆದ 10 ವರ್ಷಗಳಿಂದ ಜಾತಿ ಗಣತಿ ಮಾಡ್ತೇನೆ ಅಂತ ಹೇಳಿ ಯಾವ ಲಾಭವೂ ಹಿಂದುಳಿದಂಥ ಜನರಿಗೆ ಕೊಡದೇನೆ ಕೇವಲ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ಕಂದಕ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತು. ಅದರ ನರೇಂದ್ರ ಮೋದಿಜಿಯವ್ರಿಗಿರ್ತಕ್ಕಂಥ ಸಾಮಾಜಿಕ ಕಳಕಳಿ ಕಾಳಜಿ ಇದ್ದ ಜಾತಿ ಗಣತಿ ಜೊತೆ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನು ಮಾಡ್ತೀವಿ ಅಂದಾರ. ಹಿಂದುಳಿದಂಥ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ನಿರ್ಣಯ ಮಾಡಿದಾರೆ. ಅದನ್ನು ನಾನಿವತ್ತು ಸ್ವಾಗತಿಸ್ತೇನೆ. ಕಾನೂನಲ್ಲಿ ಯಾವುದು ಮಾನ್ಯತೆ ಇಲ್ಲ. ಅವರು ಕೇವಲ ರಾಜಕೀಯ ದುರುದ್ದೇಶದಿಂದ ಅವರು ಈ ಪ್ರಯತ್ನವನ್ನು ಮಾಡಿದರು. ಸದುದ್ದೇಶ ಖಂಡಿತ ಅವರು ಯಾವ ಸದುದ್ದೇಶ ಇರಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಚಿವ ಸಂತೋಷ್ ಲಾಡ್ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡಿ. ಮಾಡಲ್ಲ ಅಂತ ಹೇಳ್ತಾ ಇದ್ರು ಯಾರು? ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರಗಳು ಮಾಡಿದ್ರೆ ಇವ್ರದೇ ಒಂದು ವಿಶೇಷ ಆದಂಥ ಟಿಪ್ಪಣಿ ಕೊಡ್ತಾ ಇದ್ರು. ನಾವು ಮಾಡಿರ್ತಕ್ಕಂಥದ್ದು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ OBC ಅಂತ ನಾವೇನು ಹೇಳ್ತೀವಿ, ಅದು ಎಕನಾಮಿಕಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಷ್ಟು ಮುಂದೆ ಬರೆದಿರತಕ್ಕಂಥದ್ದು ಒಂದು 54 ಪ್ಯಾರಾಮೀಟರ್ ಸೆಟ್ ಮಾಡಿದ್ದೀವಿ. ಯಾರು? ರಾಜ್ಯ ಸರ್ಕಾರ ಮಾಡಿತ್ತು. ಈಗ ರಾಹುಲ್ ಗಾಂಧಿಯವರು ಕಳೆದ 5-6 ವರ್ಷದಿಂದ ಇದರ ಬಗ್ಗೆ ಆಗಬೇಕು, ಜಾತಿ ಗಣತಿ ಆಗಬೇಕು, ಕಾಸ್ಟ್ ಸೆನ್ಸಸ್ಸು ಅಥವಾ ಜಾತಿ ಗಣತಿ ಎಲ್ಲ ಅಲ್ಲಿಗೆ ಬರೋದು, ಅದನ್ನು ಆಗಬೇಕು, OBCಗಳು ಎಷ್ಟಿದ್ದಾರೆ ಈ ದೇಶದಲ್ಲಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪದೇ ಹೇಳ್ತಾ ಇದ್ರು. ಈಗ ಎಲೆಕ್ಷನ್ಸ್ಗಳು ಹತ್ರ ಬಂದ್ಬಿಟ್ವಿ. ಈಗ ಈ ಬಿಹಾರ್ ಎಲೆಕ್ಷನ್ ಹತ್ರ ಬಂದದ್ದು ಏನು ತರಬೇಕಲ್ಲ ಹೊಸದು. ಈಗ ಅದು ತರೋದು ಕಾಂಗ್ರೆಸ್ ಮೇಲೆ ಗೂಬೆ ಕುಂದಿರ್ತಕ್ಕಂಥದ್ದು ನಿಮ್ಮ ಅಧಿಕಾರದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಮಾತನಾಡಿದ್ದಾರೆ. सेंसस का अनाउंसमेंट किया, हम इसको सपोर्ट करते हैं, पूरी तरह सपोर्ट करते हैं, मगर हम टाइमलाइन चाहते हैं. हम जानना चाहते हैं ये कब तक होगा, और ये एक पहला कदम है. तेलंगाना एक मॉडल बना है कास्ट सेंसस के लिए और वो ब्लूप्रिंट बन सकती है. और कास्ट सेंसस को डिजाइन करने में हमारा पूरा सरकार को ऑफर है, पूरा समर्थन है कि हम डिजाइन करेंगे, क्योंकि